ಹೆಣ್ಮಗಳು ಒಬ್ಬಂಟಿಯಾಗಿ ಜೀವನ ನಡೆಸ್ತಾ ಇದ್ಲು. ಊರಲ್ಲಿದ್ದಾಗ ಓರ್ವನ ಜೊತೆ ಸಂಬಂಧ ಇಟ್ಕೊಂಡಿದ್ಲು. ಆದ್ರೆ ಇತ್ತೀಚೆಗೆ ಊರೇ ಬೇಡ ಅಂತ ಬೆಂಗಳೂರಲ್ಲಿ ನೆಲೆ ಕಂಡುಕೊಂಡಿದ್ಲು. ಆದ್ರೆ ಆಂಟಿಯ ಹುಚ್ಚಿಗೆ ಬಿದ್ದವ ಸಾವಿನ ಮನೆಗೆ ಬಂದ ಹೆಣ್ಮಗಳ ಹೆಣ ಉರುಳಿಸಿದ್ದಾನೆ. ಅಕ್ರಮ ಸಂಬಂಧವೇ ಹೀಗೆ. ಮೊದಲು ಚೆನ್ನಾಗಿರುತ್ತೆ. ಮಧುಮಂಚದ ಲೋಕದಲ್ಲಿ ತೇಲಾಡ್ತಿದ್ರೆ ಅದೇ ಸ್ವರ್ಗ. ಆದ್ರೆ ಈ ಸಂಬಂಧದಲ್ಲಿ ಸ್ವಲ್ಪ ಬಿರುಕು ಬಿಟ್ರು ಅಲ್ಲಿ ರಕ್ತಪಾತ ಗ್ಯಾರಂಟಿ. ಹಾಸನದ ಸಕಲೇಶಪುರ ಅತ್ತಿಹಳ್ಳಿ ಗ್ರಾಮದಲ್ಲಿ ಇಂಥದ್ದೇ ಘಟನೆ ನಡೆದು ಹೋಗಿದೆ. ಇನಿಯನ ಮೇಲಿನ ಆಸೆಯಿಂದ ಗಂಡನ ಪ್ರಾಣಕ್ಕೆ ಕುತ್ತು ತಂದಾಕೆ ಕಡೆಗೆ ಪ್ರೇಮಿಯಿಂದಲೇ ಬಲಿಯಾಗಿದ್ದಾಳೆ. ಲೈಂಗಿಕ ಕ್ರಿಯೆಗೆ ಒಪ್ಪದಿದ್ದಕ್ಕೆ ಗುಪ್ತಾಂಗದ ಮೇಲೆ ಹಲ್ಲೆ. ಮಹಿಳೆಯ ಕಳ್ಳ ಸಂಬಂಧ ಕೊಲೆಯಲ್ಲಿ ಅಂತ್ಯ. ಹೀಗೆ ಹೆಸರು ರಮ್ಯಾ. 17 ವರ್ಷದ ಹಿಂದೆ ಉಮೇಶ್ ಎಂಬಾತನನ್ನ ಪ್ರೀತಿಸಿ ಮದುವೆಯಾಗಿದ್ರು. ಮನೆಯವರ ವಿರೋಧ ಲೆಕ್ಕಿಸದೆ ಇಷ್ಟಪಟ್ಟವನನ್ನ ವರಿಸಿದ್ದ ರಮ್ಯಾಗೆ 2 ಮಕ್ಕಳು ಸಹ ಆಗಿದ್ರು. ಆದರೆ 2 ವರ್ಷಗಳ ಹಿಂದೆ ಪತಿ ಉಮೇಶ್ ಮೃತಪಟ್ಟಿದ್ರು. ಹೃದಯಾಘಾತದಿಂದಲೂ ಇನ್ಯಾವುದೋ ಕಾಯಿಲೆಯಿಂದ ಮೃತಪಟ್ಟಿರಬಹುದು ಅಂತ ಮನೆಯವರು ಸುಮ್ಮನಾಗಿದ್ರು. ಪತಿ ಇಲ್ಲದ ದುಃಖದ ಮಧ್ಯೆ ರಮ್ಯಾಗೆ ಅದೇ ಗ್ರಾಮದ ಚಂದ್ರೇಶ್ ಜೊತೆ ಗೆಳತನ ಶುರುವಾಗಿತ್ತು. ಗೆಳತನ ಕಾಮಕ್ಕೆ ತಿರುಗಿ ಇಬ್ಬರ ಆಟವು ಜೋರಾಗಿತ್ತು. ಆದರೆ ರಮ್ಯಾಗೆ ಅದೇನಾಯ್ತೋ ಏನೋ ಕಿದ್ದಕ್ಕಿದ್ದಂತೆ ಊರು ಬಿಟ್ಟು ಬೆಂಗಳೂರು ಸೇರ್ತಾಳೆ. ಹೌಸ್ ನರ್ಸ್ ಆಗಿ ಕೆಲಸಕ್ಕೆ ಸೇರಿ ಮಕ್ಕಳನ್ನ ಸಾಕ್ತಿದ್ರು. ಆದ್ರೆ ರಮ್ಯಾ ಯಾವಾಗ ಊರು ಬಿಟ್ಲು ಒಳಗೊಳಗೆ ಚಂದ್ರೇಶ್ ಖುದ್ದು ಹೋಗಿದ್ದ. ರಮ್ಯಾಗಾಗಿ ಪರಿತಪಿಸ್ತಿದ್ದ. ಇದೇ ವೇಳೆ ರಮ್ಯಾ ಅತ್ತೆ ಕಾಳಮ್ಮ ಮೃತಪಟ್ಟ ಹಿನ್ನೆಲೆ ಅಂತ್ಯಕ್ರಿಯೆಗಾಗಿ ರಮ್ಯಾ ಊರಿಗೆ ಬಂದಿದ್ಲು. ಈ ವೇಳೆ ಕಾಮದ ತೃಷೆ ತೀರಿಸಿಕೊಳ್ಳಲು ಚಂದ್ರೇಶ್ ಕರೆದಿದ್ದಾನೆ. ಆದರೆ ಆಕೆ ಅದಕ್ಕೆ ಒಪ್ಪದಿದ್ದಾಗ ಕೋಪಗೊಂಡು ಗುಪ್ತಾಂಗದ ಮೇಲೆ ಕಾಲಿನಿಂದ ಒದ್ದಿದ್ದಾನೆ. ಗಂಭೀರ ಹಲ್ಲೆಯಿಂದ ಗಾಯಗೊಂಡ ರಮ್ಯಾ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಸದ್ಯ ಕೊಲೆ ಕೇಸ್ ದಾಖಲು ಮಾಡಿಕೊಂಡಿರೋ ಯಳಸೂರು ಪೊಲೀಸರು ಚಂದ್ರೇಶ್ನನ್ನ ಬಂಧಿಸಿದ್ದಾರೆ. ಅತ್ತೆಯವರು ಸಾವಿಗೆ ಅಂತ ಬಂದಿದ್ರು ನಮ್ಮ ಅಕ್ಕ ಬಂದು ನಮ್ಮನೇಲೇ ಇದ್ರು. ಅವರು ನಮ್ಮನೇಲೇ ವಾಸ ಮಾಡ್ತಾ ಇದ್ರು. ಅವರು 1:30-2 ಗಂಟೆ ಸಮಯ ಇವನು ಕರ್ಕೊಬಂದು ಅಲ್ಲಿಂದ ಕಲ್ಲು ಹೊಡೆದು ಎಳ್ಕೊಂಡು ನಮ್ಮ ಅಕ್ಕನಿಗೆ ದರ ಅಂತ ಹೇಳ್ದು ಕಲ್ಲು ಗುಡ್ಡೆ ಮೇಲೆ ಹಾಕೊಂಡು ತುಳಿದು ನಾನು ಇಲ್ದಿದ್ದ ಟೈಮಲ್ಲಿ ಅವನು ಆ ಥರ ಮಾಡಿದಾನೆ ಕ್ರೂರವಾಗಿ. ನಿಜವಾಗ್ಲೂ ಅವನಿಗೆ ಜೀವದ ಶಿಕ್ಷೆ ಮಾತ್ರ ಕೊಡಿಸ್ಲೇಬೇಕು ಅಂತ ನಾನು ಕೇಳ್ಕೊತೀನಿ ಸರ್. ರಮ್ಯಾ ಪತಿ ಸಾವಿನಲ್ಲೂ ಅನುಮಾನ. ಪತ್ನಿ ಪ್ರಿಯಕರನೇ ಕೊಲೆ ಮಾಡಿದ್ರಂತೆ. ಹೌದು, ಇಂಥದ್ದೊಂದು ಮಾತು ಈಗ ಊರಿನ ತುಂಬಾ ಕೇಳಿ ಬರ್ತಿದೆ. ಗಂಡ ಉಮೇಶ್ ಬದುಕಿರೋವಾಗ್ಲೇ ರಮ್ಯಾ ಚಂದ್ರೇಶ್ನ ಜೊತೆ ಅಫೇರ್ ಇಟ್ಕೊಂಡಿದ್ಲಂತೆ. ಇಬ್ಬರ ಸಂಬಂಧಕ್ಕೆ ಗಂಡ ಅಡ್ಡಿಯಾಗ್ತಾನೆ ಎಂದು ರಮ್ಯಾ ಮಾತಿನಂತೆ ಚಂದ್ರೇಶ್ ಕೊಲೆ ಮಾಡಿದ್ನಂತೆ. ಖಾಕಿ ಬಂಧನದಲ್ಲಿರೋ ಆರೋಪಿ ಚಂದ್ರೇಶ್ ನಾವೇ ಕೊಲೆ ಮಾಡಿದ್ದು ಅಂತ ಹೇಳಿದ್ದಾನಂತೆ. ಇಷ್ಟೆಲ್ಲ ಆದ್ರೂ ರಮ್ಯಾ ಮೇಲೆ ಹಲ್ಲೆಯಾದ ದಿನ ಯಾರ ಹತ್ರಾನೂ ಆತನ ಕ್ರೌರ್ಯ ಹೇಳಿಕೊಂಡಿಲ್ಲ. ಮರುದಿನ ನರಳಾಡುವುದನ್ನ ನೋಡಿ ಮನೆಯವರು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಆಕೆಗಿನ್ನೂ ಬದುಕೋದಿಲ್ಲ ಅಂತ ಗೊತ್ತಾದಾಗ ನಡೆದ ಸತ್ಯವನ್ನೆಲ್ಲ ಹೇಳಿದ್ದಾಳೆ. ಗಂಡನ್ ಮೋಸ ಮಾಡಿ ಇನ್ನೊಬ್ಬನ ಹತ್ರ ಅಫೇರ್ ಇಟ್ಕೊಂಡು ಜೀವನ ಮಾಡ್ತಿದ್ಲು. ಅದಕ್ಕೆ ಸಹಾಯಕ ಕಾರಣ ಇವರಿಬ್ರೆಯ. ಇವನು ಹೇಳ್ಕೊಟ್ಟ ಅವನು ಪಾಯ್ಜನ್ ಹಾಕು ನಾವಿಬ್ರು ಚೆನ್ನಾಗಿರೋಣ ಅಂತ. ಅವಳು ಹಾಕೊಟ್ಲು, ಇರೋದ ನಮಗೆ ಗೊತ್ತಾಗ್ಲಿಲ್ಲ, ಬಾಡಿನ ಸುಟ್ಟಾಕ್ತಿದ್ವಿ. ಒಟ್ನಲ್ಲಿ ಊರಿನ ಜನರು ಹೇಳುವಂತೆ ರಮ್ಯಾ ಪತಿ ಸಾವಿನ ಹಿಂದೆ ಯಾರಿದ್ದಾರೆ ಅನ್ನೋದು ತನಿಖೆಯಲ್ಲಿ ಬಯಲಾಗಬೇಕಿದೆ. ಇತ್ತ ಅಮ್ಮ ಇಲ್ಲದೆ ಮಕ್ಕಳು ತಬ್ಬಲಿಗಳಾಗಿದ್ದಾರೆ. ಕೃಷ್ಣ ಗಿಬ್ಬೀಡು, ನ್ಯೂಸ್ 18 ಹಾಸನ.